ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಯುಗಾದಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಹಾಗೆ ಯುಗಾದಿ ಹಬ್ಬ ಮತ್ತು ವಸ್ತುಡ್ಕು 3 ದಿನದ್ದು ವ್ಲಾಗ್ನ ನಾನು ಇದೇ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಇಷ್ಟು ದಿನ ನಾನು ವಿಡಿಯೋಸ್ನ ಹಾಕೋಕ್ಕಾಗಿರಲಿಲ್ಲ. ಏನಾಗಿತ್ತು, ಯಾಕೆ ಹಾಕಿಲ್ಲ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ವಿಡಿಯೋನ ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಎಡಿಟ್ ಮಾಡಿ ವಾಯ್ಸ್ ಓವರ್ನ ಕೊಡೋಕ್ಕಾಗಿರಲಿಲ್ಲ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ನಾನು ಬೆಡ್ಸ್ಬೆಡ್ಡು ಎಲ್ಲ ಚೇಂಜ್ ಮಾಡಿ ಪಾಪನ ಆರಾಮಾಗಿ ಮಲಗಿಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ನಾಳೆ ಹಬ್ಬ ಇರೋದ್ರಿಂದ ಇವತ್ತೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟು, ಹಾಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಿದ್ದೆ. ಹಾಗೆ ಇದು ಲ್ಯಾಪ್ಟಾಪು ನಂದು ಲಾಸ್ಟ್ ಇಯರ್ ಬರ್ತ್ಡೇಗೆ ಗಿಫ್ಟಾಗಿ ಕೊಡಿಸಿದ್ರು ಅಭಿಯವರು ನನಗೆ. ಇದು ಇಷ್ಟು ದಿನ ಆಫೀಸಲ್ಲೇ ಇತ್ತು. ಇವಾಗ ಅಲ್ಲಿ ಸಿಸ್ಟಮ್ಸ್ ಜಾಸ್ತಿ ಇರೋದ್ರಿಂದ ಇದನ್ನು ಮನೆಗೆ ತೊಗೊಂಡು ಬಂದಿದ್ದಾರೆ. ಮನೇಲೇ ಯೂಸ್ ಮಾಡೋಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು ನನ್ನ ಬರ್ತ್ಡೇಗೆ ಅಂತ ಕೊಡಿಸಿದ್ದಲ್ವ, ಸೊ ನನಗೆ ಅಂತಲೇ ಕೊಡಿಸಿದ್ದು. ಇಷ್ಟು ದಿನ ಆಫೀಸಲ್ಲಿ ಇತ್ತು ಅಷ್ಟೇ. ಆ್ಯಂಡ್ ನನಗೆ ಎಡಿಟಿಂಗ್ಗೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ನನ್ನ ಲ್ಯಾಪ್ಟಾಪ್ನ ಗಿಫ್ಟಾಗಿ ಮಾಡಿದರು. ಈ ಫೋಟೋದು ವಾಲ್ಪೇಪರ್ ಏನು ನೋಡ್ತಿದ್ದೀರಾ ನೀವು, ಇದು ಅಭಿಯವರೇ ಎಡಿಟ್ ಮಾಡಿರೋದು. ಇಲ್ಲಿರೋ ಲ್ಯಾಂಪ್ ಆಗಲಿ ಎಲ್ಲನೂ ಅಷ್ಟೇ ಅವರೇ ಎಡಿಟ್ ಮಾಡಿಕೊಂಡು ಇದೇ ಫೋಟೋನ ನಾವು ಫೋಟೋ ಫ್ರೇಮ್ನ ಮಾಡಿ ಆಫೀಸಲ್ಲಿ ಹಾಕ್ಕೊಂಡಿದ್ದೀವಿ. ಹಾಗೆ ರಾಯರಿಂದನೇ ಎಲ್ಲನೂ ರಾಯರಿಂದನೇ. ಹಾಗೆ ಅದು ನಮ್ಮ ಮನೆ ದೇವರು. ಸೊ ಹಂಗಾಗಿ 2 ದೇವ್ರುಗಳನ್ನು ಒಂದೇ ಫ್ರೇಮಲ್ಲೇ ಹಾಕಿಸ್ಕೊಂಡು ಇದನ್ನು ಆಫೀಸಲ್ಲಿ ಫೋಟೋ ಮಾಡಿ ಇಟ್ಕೊಂಡಿರೋದು. ಹಾಗೆ ನಾನು ಮನೇನ ಡೀಪ್ ಕ್ಲೀನಾಗಿ ಏನೂ ಮಾಡ್ಕೊಂಡಿರಲಿಲ್ಲ. ನಾನು ಲಾಸ್ಟ್ ವ್ಲಾಗಲ್ಲೇ ನಿಮಗೆ ಶೇರ್ ಮಾಡ್ಕೊಂಡಿದ್ದೆ. ಇನ್ನೊಂದು 20 ಡೇಸಲ್ಲೇ ಮನೇಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು. ಹಂಗಾಗಿ ಮೇಯ್ನಾಗಿ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ. ಬಟ್ ನಾವು ಅಂದ್ಕೊಂಡಿದ್ದೆ ಒಂದು, ಅಲ್ಲಾಗಿದೆ ಬೇರೆ ರೀತಿ. ಹಾಗೆ ನಾನು ಅದೇ ಹೇಳಿದ್ನಲ್ವ, ನಾಳೆಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ದೇವ್ರ ಮನೆ ಎಲ್ಲನೂ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಿಗ್ಗೆಗೆ ಏನಿದ್ರು ಹೂವು ಹಾಕ್ಬಿಟ್ಟು ಪೂಜೆ ಮಾಡ್ಕೊಳ್ಳೋದು ಅಷ್ಟೇ. ಆ ರೀತಿ ಎಲ್ಲನೂ ಕಂಪ್ಲೀಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಸಂಜೆ ಆಗ್ತಿದ್ದಂಗೆ ಮಳೆ, ಹಾಗೆ ಗಾಳಿ ಜಾಸ್ತಿ ಬರ್ತಿತ್ತು, ಮಳೆ ಬರೋ ಥರ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಯುಗಾದಿ ಹಬ್ಬದ ದಿನದ ವ್ಲಾಗು. ಲಾಸ್ಟ್ ನೈಟು ನಾನು ಮಲ್ಕೊಳ್ಳೋಷ್ಟರಲ್ಲೇ 1:30 ಆಗಿಬಿಟ್ಟಿತ್ತು ಬ್ಲೌಸ್ ಸ್ಟಿಚ್ ಮಾಡೋದು. ಹಾಗೆ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಗುಡಿಸಿ ಒರೆಸ್ಬಿಟ್ಟು ಪೂಜೆ ಮಾಡಿಕೊಂಡು ಹಬ್ಬ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಬೇಗನೆ ಎದ್ದು ಬಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಹಾಗೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಈ ರೀತಿ ರೆಡಿ ಆಗಿದ್ದೆ. ಆ್ಯಂಡ್ ಈ ಜ್ಯುವೆಲರಿ ಸೆಟ್ ಏನು ನೋಡ್ತಿದ್ದೀರಾ, ಇದನ್ನು ಮೀಶೋದಲ್ಲಿ ತೊಗೊಂಡಿದ್ದು. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಈ ವರ್ಷದ ಯುಗಾದಿ ನಮಗೆ ತುಂಬಾ ಸ್ಪೆಷಲ್ ಆಗಿತ್ತು. ಒಂದು ರೀಸನ್ನು ನಮ್ಮ ಜೊತೆಗೆ ನಮ್ಮ ಮಗ ಇರೋದು, ಇನ್ನೊಂದು ರೀಸನ್ನು ನಾವು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು. ಹಾಗಾಗಿ ಒಂಥರ ಖುಷಿ ಜಾಸ್ತಿ ಇತ್ತು ಈ ವರ್ಷದ ಯುಗಾದಿ. ಲಾಸ್ಟ್ ಇಯರ್ ಯುಗಾದಿ ಟೈಮಲ್ಲಿ ನನಗೆ 9 ಮಂತ್ಸ್ ರನ್ನಿಂಗ್ ಇತ್ತು. ಆವಾಗ ವೆಯ್ಟ್ ಮಾಡ್ತಿದ್ವಿ ಪಾಪುನ ನೋಡಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಸಲ ಯುಗಾದಿಲಿ ಪಾಪು ನಮ್ಮ ಜೊತೆ ಇರೋದು ತುಂಬಾ ಖುಷಿ. ಆ್ಯಂಡ್ ಇಷ್ಟು ವರ್ಷ ನಾವು ಸಪ್ರೇಟ್ ಇದ್ದಿದ್ದು, ಅಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದಿದ್ದರಿಂದ ಇಬ್ಬರೇ ಸೆಲೆಬ್ರೇಟ್ ಮಾಡ್ಕೊತಿದ್ವಿ. ಬಟ್ ಈ ವರ್ಷದಿಂದ ಫ್ಯಾಮಿಲಿ ಜೊತೆ ಹಬ್ಬನ ಸೆಲೆಬ್ರೇಟ್ ಮಾಡೋ ಥರ ಆಗಿತ್ತು. ಒಂಥರ ಎಲ್ಲ ಸ್ಪೆಷಲ್ ಅಂತ ಅನ್ನಿಸ್ತಿತ್ತು. ಆ್ಯಂಡ್ ನಮ್ಮ ಇದು ನಮ್ಮ ಹಿಂದೂ ಹಬ್ಬ ಅಲ್ವಾ. ಹಿಂದೂ ಹಬ್ಬದಲ್ಲಿ ಮೇಯ್ನ್ ಹಬ್ಬ ಅಂತಂದರೆ ಯುಗಾದಿನೇ ನಾವು ಮಾಡೋದಲ್ವ. ಆ ಹಬ್ಬದಲ್ಲಿ ಫ್ಯಾಮಿಲಿ ಜೊತೆ ಇರೋದು ತುಂಬಾ ಖುಷಿ ಅಂತ ಅನ್ನಿಸ್ತಿತ್ತು. ನಾನು ಫಸ್ಟು ಒಲೆ ಎಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಗ್ಯಾಸ್ ಸ್ಟವ್ಗೆ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಅದಕ್ಕೆ ಸಿಂಪಲ್ಲಾಗಿ ರಂಗೋಲಿ ಎಲ್ಲ ಬಿಡಿಸಿ ಫಸ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೆ. ನಾನು ಏನೇ ಹಬ್ಬಗಳಲ್ಲಿ ಆಗಲಿ ಏನೇ ಫಸ್ಟ್ ಮಾಡಬೇಕು ಅಂತಂದರೂ ಗ್ಯಾಸ್ ಸ್ಟವ್ ಎಲ್ಲ ಫಸ್ಟು ಪೂಜೆ ಮಾಡ್ಕೊಂಡೇನೆ ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ಳೋದು. ಆ್ಯಂಡ್ ಬೆಳಗ್ಗೆನೇ ಪೂಜೆ ಮಾಡ್ತಾಯಿದ್ದೆ. ಅರೌಂಡ್ ಒಂದು 7:30 ಅಂತ ಅಂದ್ಕೊತೀನಿ. ತುಂಬಾ ಬಿಸಿಲು ಎಲ್ಲ ಕಿಚನ್ಗೆ ಬರುತ್ತೆ, ಬಿಸಿಲೆಲ್ಲ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೀವು ಹಿಂದೆಗಡೆ ನೋಡಿದ್ರಿ ಅಂತ ಅನಿಸುತ್ತೆ, ಅಭಿಯವರು ಅವ್ರ ಅಪ್ಪನ್ನ ಕರ್ಕೊಂಡು ಹೋಗ್ತಾಯಿದ್ರು. ಅವ್ರನ್ನ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು. ಯುಗಾದಿ ಅಲ್ವಾ, ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು ಇದೆಲ್ಲ ನಾವು ಮಾಡ್ತೀವಿ ಅಲ್ವಾ. ಸೊ ಹಂಗಾಗಿ ಅವ್ರಿಗೂ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋಣ, ವರ್ಷಕ್ಕೊಂದು ಹಬ್ಬ ಇದು, ಮಿಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿಸೋದಕ್ಕೆ ಅಂತ ಕರ್ಕೊಂಡೋದ್ರು. ಅಮ್ಮನೂ ಅಲ್ಲಿ ಅಭಿಗೆ ಹೆಲ್ಪ್ ಮಾಡಿಕೊಂಡು ಇಬ್ಬರು ಅಲ್ಲೇ ಸೇರ್ಕೊಂಡ್ಬಿಟ್ಟು. ಒಬ್ಬರೇ ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಅಂದರೆ ನೀರೆಲ್ಲ ತೊಗೊಂಡು ಬಂದು ಸ್ನಾನ ಮಾಡಿಸ್ಕೊಳ್ಳೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಇಬ್ಬರೂ ಸೇರೇ ಒಬ್ಬರು ಅಮ್ಮ ಹೆಲ್ಪ್ ಮಾಡಬೇಕು, ಇವರು ಸ್ನಾನ ಮಾಡಿಸ್ಬೇಕು, ಈ ಥರನೇ ಮಾಡ್ಕೊತಿದ್ರು. ಸೊ ನಾನು
ನಾನು ಕಿಚನಲ್ಲಿ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಹಾಗೆ ದೇವ್ರ ಮನೆಯೂ ಕೂಡ ಹೂವೆಲ್ಲ ಹಾಕಿ ಪೂಜೆನೂ ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎರಡು ಕೆಲಸನೂ ನೋಡಿಕೊಂಡು ಮ್ಯಾನೇಜ್ ಮಾಡ್ಕೊತಾ ಇದ್ದೆ. ಫಸ್ಟು ಅಲಸಂದೆ ಕಾಳು ಇತ್ತಲ್ವ ಅದನ್ನು ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇಟ್ಟಿದ್ದೆ ಬೇಯೋದಕ್ಕೆ. ಹಾಗೆ ಒಬ್ಬಟ್ಟು ಎಲ್ಲನೂ ಬೇಗ ಮಾಡ್ಕೊಂಡು ಬಿಡೋಣ, ಮಧ್ಯಾಹ್ನ ಬಿಸಿಲಲ್ಲಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದು ಸೈಡು ಕಾಳೆಲ್ಲ ಬೇಯೋದಕ್ಕೂ ಇಟ್ಟಿದ್ದೆ. ಹಾಗೆ ಮೈದಾ ಎಲ್ಲ ಕಲಸಿಟ್ಕೊಂಡು ರೆಡಿ ಮಾಡಿಕೊಂಡು ಹಾಗೆ ಪೂಜೆ ಕೆಲಸನೂ ಮುಗಿಸ್ಕೊಂಡು ಬಿಡೋಣ ಅಂತಂದ್ಬಿಟ್ಟು ಪೂಜೆ ಕೆಲಸನೂ ಮಾಡಿಕೊಂಡೆ. ಒಂಥರ ತುಂಬಾ ಖುಷಿ ಅಂತ ಅನ್ನಿಸ್ತಿತ್ತು ಮನಸ್ಸಿಗೆ. ನನಗೇನು ಗೊತ್ತಾ, ಈ ಥರ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದಾಗ ಆ ಮನಸ್ಸಿಗಾಗೋ ಖುಷಿ ಅಷ್ಟಿಷ್ಟಲ್ಲ, ಒಂಥರ ಪಾಸಿಟಿವ್ ವೈಬು. ಹಾಗೆ ದೇವ್ರ ಹತ್ರ ನಾನು ಬೇವು ಬೆಲ್ಲೆಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಬೇವು ಬೆಲ್ಲೆಲ್ಲ ತಿಂದೆ. ಏನು ಗೊತ್ತಾ, ಜೀವನದಲ್ಲಿ ಸಿಹಿ ಕಹಿ ಎರಡೂ ಸಮನಾಗಿರಲಿ ಅಂತ ಅಂದ್ಕೊಂಡು. ಆಮೇಲೆ ಅಭಿಯವರು ಅವ್ರ ಅಪ್ಪನಿಗೆ ಎಲ್ಲ ರೆಡಿ ಮಾಡಿ ಅವ್ರನ್ನ ಮಲಗಿಸ್ಬಿಟ್ಟು ಅವರು ಎಣ್ಣೆ ಹಚ್ಚಿಸ್ಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಿದ್ರು. ಪಾಪುದು ಇನ್ನೂ ಸ್ನಾನ ಆಗಿರಲಿಲ್ಲ, ಅದಕ್ಕೆ ಪಾಪುಗೂ ಮತ್ತು ಅಭಿ ಅವ್ರಿಗೂ ಇಬ್ರಿಗೂ ಎಣ್ಣೆ ಹಚ್ತಾ ಇದ್ದೆ. ಲಾಸ್ಟ್ ಇಯರ್ ಯುಗಾದಿ ಟೈಮಲ್ಲಿ ನಾನು ಕನ್ಸೀವ್ ಇದ್ದೆ ಅಂತ ಹೇಳಿದ್ನಲ್ವ, ಆವಾಗ ನನಗೆ ಬಗ್ಗೋದಕ್ಕೆಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಇವರು ಎಣ್ಣೆಲ್ಲ ಹಚ್ಚಿಸ್ಕೊತಾ ಇರಲಿಲ್ಲ. ಈ ಸಲ ಅವರೇ ವೆಯ್ಟ್ ಮಾಡ್ತಾಯಿದ್ರು. ಲಾಸ್ಟ್ ಇಯರೇ ಹೇಳ್ತಿದ್ರು ನಾನು ನೆಕ್ಸ್ಟ್ ಇಯರು ನನ್ನ ಮಗನ ಜೊತೆಗೆ ಹಚ್ಚಿಸ್ಕೊತೀನಿ, ಈ ವರ್ಷ ನನಗೆ ಬೇಡ ಅಂತ ಅಂದ್ಕೊಂಡು. ಈ ಸಲ ನಾನು ಅಡುಗೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ, ಆದರೂ ವೆಯ್ಟ್ ಮಾಡಿಕೊಂಡು ಎಣ್ಣೆ ಎಲ್ಲ ಹಚ್ಚಿಸ್ಕೊಂಡು ಸ್ನಾನ ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ರು. ಒಂಥರ ಖುಷಿ ಅಂತ ಅನ್ನಿಸ್ತಿತ್ತು. ಹಾಗೆ ಸಿಕ್ಕಾಪಟ್ಟೆ ಬಿಸಿಲು, ನಾವು 11:30 ಆಗಿಬಿಟ್ಟಿತ್ತು ಅಂತ ಅಂದ್ಕೊತೀನಿ. ಮಧ್ಯಾಹ್ನ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆ್ಯಂಡ್ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಸ್ವಲ್ಪ ತಿದ್ದು ಆಮೇಲೆ ಪಾಪುಗೂ ಫ್ರೆಶ್ ಅಪ್ ಮಾಡಿಸಿ ಇದನ್ನು ಪಾಪುಗೆ ಅಂತ ತರಿಸ್ಕೊಂಡಿದ್ದೆ. ಅವ್ರನ್ನ ಟ್ರೆಡಿಷ್ನಲ್ ವೇರಲ್ಲಿ ನೋಡಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು, ಪಂಚೆ ಶಲ್ಯ ಶರ್ಟ್ ಎಲ್ಲನೂ. ಆ್ಯಂಡ್ ಆ ಕಲರ್ ಇರಲಿಲ್ಲ ಅಂದ್ಬಿಟ್ಟು ನಾನು ಅದೇ ಕಲರ್ನ ಬುಕ್ ಮಾಡ್ಕೊಂಡಿದ್ದೆ. ಹಾಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ, ಹಾಗೆ ಆಲೂಗೆಡ್ಡೆ ಬಜ್ಜಿ ಮತ್ತು ಅಲಸಂದೆ ಕಾಳು ಪಲ್ಯ ಎಲ್ಲ ಮಾಡಿದ್ನಲ್ವ, ಇದರಲ್ಲಿ ತಿಂಡಿನ ತಿಂದ್ವಿ. ಅದಾದಮೇಲೆ ಬೀನ್ಸು ಹಾಗೆ ಹೆಸ್ರು ಕಾಳಿನ ಪಲ್ಯ ಮತ್ತು ಒಬ್ಬಟ್ಟು ಸಾಂಬಾರು, ಒಬ್ಬಟ್ಟು ಎಲ್ಲನೂ ಮಾಡಿದ್ದೆ. ಬಟ್ ವೀಡಿಯೋಸ್ನ ಯಾವುದೂ ನಾನು ಮಾಡ್ಕೊಳಕ್ಕಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇಯಿಂದ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಇದು ಹೊಸದುರ್ಗಿನ ದಿನದ್ದು ವ್ಲಾಗು. ಅಮ್ಮ ಚೀಟಿ ಹಾಕಿದ್ರಂತೆ, ಅದರಲ್ಲಿ ಚೀಟಿ ಮಟನ್ ಅಂದ್ಬಿಟ್ಟು 3 kg ಬಂದಿತ್ತು. ಸೊ ಬೆಳಗ್ಗೆನೇ ಅನ್ನ ಸಾಂಬಾರನ್ನ ಮಾಡ್ಕೊಂಡು ಬಿಡೋಣ, ಮುದ್ದೆ ಊಟ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಆ್ಯಂಡ್ ಅಭಿಯವರು ಕೂಡ 2 kg ಮಟನನ್ನು ಅವರು ಸಪ್ರೇಟ್ ಹೇಳಿದರು. ಆ ಮಟನ್ನು ಕೂಡ ಬರ್ತಿತ್ತು. ಸೊ ಅದರಲ್ಲಿ ಬಿರಿಯಾನಿ ಏನಾದರೂ ಬೇರೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಬಂದಿದ್ದು ಮಟನಲ್ಲೆಲ್ಲನೂ ಮಟನ್ ಸಾಂಬಾರನ್ನ ಮಾಡ್ಕೊಂಡಿದ್ವಿ. ಆ್ಯಂಡ್ ಸ್ವಲ್ಪ ಮಟನ್ನ ಎತ್ತಿ ಅಪ್ಪನಿಗೆ ಸಪ್ರೇಟ್ ಬೇಯಿಸಿ ಅವ್ರಿಗೆ ನಾವು ಸೂಪ್ ಥರ ಮಾಡಿ ಕುಡಿಸ್ಬೇಕಲ್ವ, ಆ ಥರನೂ ಕೂಡ ಮಾಡಿ ಕುಡಿಸಿದ್ವಿ. ಮುದ್ದೆನೂ ಕೂಡ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಬಿಸಿ ಬಿಸಿ ಊಟನ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ 2 kg ಮಟನ್ ಅಂತ ಹೇಳಿದ್ನಲ್ವ, ಅದು ಕೂಡ ಬಂದಿತ್ತು. ಅದರಲ್ಲಿ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಸ್ವಲ್ಪ ಬಿರಿಯಾನಿ ಮತ್ತು ಇನ್ನು ಸ್ವಲ್ಪ ಮಟನ್ ಎಲ್ಲನೂ ಹಾಗೆ ಎತ್ತಿಟ್ಟಿದ್ದೆ. ಚಿಕನ್ನೇ ತೊಗೊಂಡಿರಲಿಲ್ಲ ನಾವು ಅವತ್ತು, ಬರೀ ಮಟನ್ನೇ 5 kg ಮಟನ್ ಆಗಿಬಿಟ್ಟಿತ್ತು, ಬರೀ ನಮ್ಮ ಇಷ್ಟು ಜನಕ್ಕೆ ಅಂತ ಅಂದ್ಬಿಟ್ಟು. ಅದಕ್ಕೆ ಚಿಕನ್ ಎಲ್ಲ ತಿನ್ನೋದಕ್ಕಾಗಲ್ಲ ತೊಗೊಂಡ್ರೆ ಅಂದ್ಬಿಟ್ಟು ಚಿಕನ್ ಏನೂ ತೊಗೊಂಡಿರಲಿಲ್ಲ. ಯಾಕೋ ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಅಂತಂದ್ಬಿಟ್ಟು ಊಟ ಮಾಡೋದಕ್ಕೂ ಯಾರಿಗೂ ಸಮಾಧಾನ ಇರಲಿಲ್ಲ. ಆ್ಯಂಡ್ ಯುಗಾದಿ ಹಬ್ಬದ ದಿನ ಸ್ನಾನ ಮಾಡಿಸಿದ್ವಲ್ವ, ಸ್ನಾನ ಮಾಡಿಸಾದ್ಮೇಲೆ ಆ ಅಪ್ಪನಿಗೆ ಏನಾಯಿತು ಏನೋ ಅಂತ ಗೊತ್ತಿಲ್ಲ, ಒಂಥರ ಉಸಿರಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಜೋರಾಗಿ ಒಂಥರ ಸೌಂಡ್ ಬರ್ತಾನೆ ಇತ್ತು. ಭಯ ಬೇರೆ ಆಗ್ತಿತ್ತು. ಅದಕ್ಕೆ ಯಾರಿಗೂ ಊಟ ಮಾಡೋದಕ್ಕೆ ಯುಗಾದಿ ಹಬ್ಬದಲ್ಲೂ ಮನಸ್ಸಿರಲಿಲ್ಲ, ಊಟನೂ ಸರಿಯಾಗಿ ಯಾರೂ ತಿಂದಿಲ್ಲ. ಅದಾದಮೇಲೆ ಹೊಸದುರ್ಗ ದಿನ ಅವತ್ತು ಕೂಡ ಊಟ ಮಾಡೋಕ್ಕಾಗಿಲ್ಲ. ಅಮ್ಮನೂ ಬೇಜಾರು ಮಾಡಿಕೊಂಡು ಅಳ್ತಾಯಿದ್ರು ಅವ್ರ ಉಸಿರಾಡೋದನ್ನ ನೋಡಿ. ಆ್ಯಂಡ್ ಅಭಿಯವರು ಕೂಡ ಬೇಜಾರು ಮಾಡಿಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಎಲ್ಲರಿಗೂ ಭಯ ಥರ ಸ್ಟಾರ್ಟ್ ಆಗಿಬಿಡ್ತು. ಆ್ಯಂಡ್ ಬಿರಿಯಾನಿ ಎಲ್ಲನೂ ಮಾಡಿಟ್ಟಿದ್ದೆ, ಬಟ್ ಯಾರೂ ಸರಿಯಾಗಿ ತಿಂದೇ ಇಲ್ಲ. 9:30 ಅಂತ ಅನ್ಕೋತೀವಿ ನೈಟ್ ಊಟ ಮಾಡಿದಾಗ. ಅಮ್ಮ ಅವರೆಲ್ಲ, ನಾನು ತಿಂದಾಗಂತೂ 10:30 ಆಗಿಬಿಟ್ಟಿತ್ತು. ಊಟ ತಿನ್ನೋಕೆ ಮನಸ್ಸಿಲ್ಲದೆ 10:30 ನೈಟು ಊಟ ಮಾಡಿದ್ವಿ. ಅಭಿಯವರು ಊಟನೇ ಮಾಡಿಲ್ಲ, ಹಂಗೆ ಮಲ್ಕೊಂಡ್ಬಿಟ್ಟಿದ್ರು. ಆಮೇಲೆ 11:30 ಹಂಗೆ ನಾನು ಮಲ್ಕೊಂಡಿದ್ದೀನಿ. 10 ನಿಮಿಷ ನಾನು ಕಣ್ಣು ಮುಚ್ಚಿರೋದು. 11:55ಗೆ ಬಂದು ಅಮ್ಮ ಎಬ್ಬರಿಸಿದ್ದಾರೆ ಅಭಿನ. ಅಭಿ ಎದ್ದೋಗಿ ನೋಡಿದ್ದಾರೆ ಅಷ್ಟೇ. ಆವಾಗ ಅವ್ರ ಉಸಿರು ಸ್ಟಾಪ್ ಆಗಿಬಿಡ್ತಂತೆ. ಅವ್ರ ಅಪ್ಪ ನಮ್ಮನ್ನು ಬಿಟ್ಟೋಗಿದ್ದು ಮನಸ್ಸಿಗೆ ತುಂಬಾ ಬೇಜಾರಾಯಿತು. ಎವ್ರಿಡೇ ಅವ್ರನ್ನ ನೋಡ್ತಾ ಇದ್ವಿ, ಇವಾಗ ಅವರಿಲ್ಲ. ತುಂಬ ಜನ ಏನು ಬೇಕಾದರೂ ಮಾತಾಡ್ಕೋಬೋದು, ಬಟ್ ನನಗೆ ಒಂಥರ ದಿನ ನೋಡಿ ರೂಢಿ ಆಗಿಬಿಟ್ಟಿತ್ತು. ಪಾಪ ಬಾಯಿ ತುಂಬ ಸೊಸೆ ಅಂತ ಕರಿತಿದ್ರು, ನನ್ನ ಮೊಮ್ಮಗ ಅಂತ ಕರಿತಿದ್ರು. ನನಗೆ ಮೊಮ್ಮಗ ಅಂದರೆ ಇಷ್ಟ ಅಂತ ಹೇಳ್ತಿದ್ರು. ಅವ್ರ ಜೊತೆ ಮಾತಾಡಿರೋದೆಲ್ಲನೂ ಕೆಲವೊಂದು ವಿಡಿಯೋಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ಅವ್ರ ನೆನಪಿಗೆ ಅಂತ ಅಂದ್ಬಿಟ್ಟು. 1 ವರ್ಷ ಅವ್ರ ಜೊತೆ ಇರುವಂಥ ಅವಕಾಶನ ದೇವರು ನಮಗೆ ಮಾಡಿಕೊಡ್ತು. ಅಲ್ಪ ಸ್ವಲ್ಪ ನಾನು ಅವ್ರನ್ನ ಸೇವೆ ಮಾಡಿದ್ದೀನಿ, ನೋಡ್ಕೊಂಡಿದ್ದೀನಿ. ಅದೊಂದು ಖುಷಿ ಇದೆ ನನಗೆ. ಹಿಂದೆ ಮುಂದೆ ಮಾತಾಡ್ಕೊಳ್ಳೋರಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ನನ್ನ ವ್ಯೂವರ್ಸ್ಗೆ ನಾನು ಈ ವಿಷಯನ ಶೇರ್ ಮಾಡ್ಕೊಳ್ಳೇಬೇಕಾಗಿರೋ ರೀಸನಿಂದ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟರೇ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.